ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ. ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ ಧಾರವಾಡ ಇವರ ಆಶ್ರಯದಲ್ಲಿ ನಾವು ಶೀಘ್ರದಲ್ಲೇ ಕರೆಯಲ್ಪಡುವಂತಹ KS ಗ್ರೂಪ್ A ಮತ್ತು B ಹುದ್ದೆಗಳಿಗೆ ಅಧಿಸೂಚನೆ ಬರಲಿದೆ. ಒಟ್ಟು 384 ಹುದ್ದೆಗಳಿಗೆ ಅಧಿಸೂಚನೆಯನ್ನು ಲೋಕಸೇವಾ ಆಯೋಗದವರು ಮಾಡ್ತಿದ್ದಾರೆ. ಆ ಹಿನ್ನೆಲೆಯಲ್ಲಿ ನೀವು ಹೇಗೆ ತಯಾರಿಯನ್ನು ಮಾಡಿಕೊಳ್ಬೇಕು ಪರೀಕ್ಷೆಯ ತಯಾರಿ ಅನ್ನುವುದರ ಬಗ್ಗೆ ಈ ಒಂದು ಕಿರು ಪ್ರಾತ್ಯಕ್ಷಿಕೆಯನ್ನು ನಿಮ್ಮ ಮುಂದೆ ನಾವು ಇಡಲಿದ್ದೇವೆ. ಸೊ ವಿ ವೆಲ್ಕಮ್ ಆಲ್ ಆಫ್ ಯು ಫಾರ್ ದ KS ಎಕ್ಸಾಮ್ ಪ್ರಿಪರೇಷನ್. ಹಾರ್ಟಿ ವೆಲ್ಕಮ್ ಫ್ರಮ್ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ ಧಾರವಾಡ. ಈ ಸಂಸ್ಥೆ ನವೆಂಬರ್ 2022ರಲ್ಲಿ ಧಾರವಾಡದಲ್ಲಿ ಸ್ಥಾಪನೆಯಾಗಿದೆ, ಸಪ್ತಾಪುರಲ್ಲಿ. ಬಹುಶಃ KS ಮತ್ತು UPSC ಮಟ್ಟಕ್ಕೆ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದ ಮಾರ್ಗದರ್ಶನವನ್ನು ಕೊಡುತ್ತಿರುವಂತಹ ಏಕೈಕ ಸಂಸ್ಥೆ ಧಾರವಾಡದಲ್ಲಿ ಅಂದರೆ ಅದು ರಾಷ್ಟ್ರಮ್ ಸಂಸ್ಥೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಕಾರಣ ಇಷ್ಟೇ, ಈ ಸಂಸ್ಥೆಯಲ್ಲಿ ಕನಿಷ್ಠ ಅಂದರೂ 10 ರಿಂದ 15 ವರ್ಷಗಳ ಸೇವಾ ಅನುಭವ, ವಿಷಯ ಪರಿಣತಿ ಇರುವಂತಹ ತಜ್ಞರು ಇಲ್ಲಿ ತರಬೇತಿಯನ್ನು ತೆಗೆದುಕೊಳ್ತಾರೆ. ನಾನು ಎಥಿಕ್ಸ್ ಮತ್ತು ಇಂಟೆಗ್ರಿಟಿ ವಿಷಯವನ್ನು ಮತ್ತು ಆಧುನಿಕ ಇತಿಹಾಸವನ್ನು ಬೋಧಿಸ್ತೇನೆ. ಮಾನ್ಯ ನಂಜುಂಡೇಗೌಡ ಸರ್ ಅವರು ಏನ್ಷಿಯಂಟ್ ಮತ್ತು ಮಿಡಿವಲ್ ಹಿಸ್ಟ್ರಿಯನ್ನು ಬೋಧಿಸ್ತಾರೆ. ಪ್ರೊಫೆಸರ್ ಮೋಹನ್ ಕೃಷ್ಣಮೂರ್ತಿ ಸರ್ ಅವರು ಜಾಗ್ರಫಿಯನ್ನು ನಿಮಗೆ ಬೋಧಿಸ್ತಾರೆ. ದೀಪಕ್ ಗೌಡ ಅವರು ಅರ್ಥಶಾಸ್ತ್ರವನ್ನು ಬೋಧಿಸ್ತಾರೆ. ಗುರುಶಂಕರ್ ಸರ್ ಅವರು ನಿಮಗೆ ಭಾರತ ಸಂವಿಧಾನವನ್ನು ಕಲಿಸ್ತಾರೆ. ಹಾಗೆ ಸುಕೃತ್ ಸಿನ್ಹಾ ಸರ್ ಅವರು ವಿಜ್ಞಾನ ಮತ್ತು ತಂತ್ರಜ್ಞಾನದ ತರಗತಿಗಳನ್ನು ತೆಗೆದುಕೊಳ್ತಾರೆ. ಸೊ ಹಾಗಾಗಿ ಒಂದು ಉತ್ತಮ ಅನುಭವಿ ತಂಡ ಇಲ್ಲಿ ಇರೋದರಿಂದ ನಿಮಗೆ ಅತ್ಯುನ್ನತವಾದ ಸ್ಟ್ಯಾಂಡರ್ಡ್ ಆದಂತಹ ಒಂದು ಗೈಡೆನ್ಸು, ಪ್ರಿಪರೇಷನ್ ರಾಷ್ಟ್ರಮ್ ಸಂಸ್ಥೆಯಲ್ಲಿ ದೊರೆಯುತ್ತೆ ಎನ್ನುವುದರಲ್ಲಿ ಯಾವ ಸಂಶಯ ಬೇಡ. ಈಗ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ವಿಶೇಷ ಗಮನವನ್ನು ನಾವು ಏನನ್ನು ಹೇಳಲಿಕ್ಕೆ ಹೊರಟಿದ್ದೇವೆ ಅಂದರೆ ಹೌ ಟು ಪ್ರಿಪೇರ್ ಫಾರ್ ಪ್ರಿಲಿಮ್ಸ್. ಪೂರ್ವಭಾವಿ ಪರೀಕ್ಷೆಗೆ ಬಹುಶಃ ಅದು ಜೂನ್ ತಿಂಗಳಲ್ಲಿ ಬರಬಹುದು. ಈ ವಾರದಲ್ಲಿ ಅಧಿಸೂಚನೆ ಬರುತ್ತೆ, ಬಟ್ ಪ್ರಿಲಿಮ್ಸ್ ವಿಲ್ ಬಿ ಇನ್ ದ ಮಂತ್ ಆಫ್ ಜೂನ್. ಸೊ ಜೂನ್ನಲ್ಲಿ ನಿಮಗೆ ಪೂರ್ವಭಾವಿ ಪರೀಕ್ಷೆ ಬರುತ್ತೆ. ಅದಕ್ಕೆ ಹೇಗೆ ಸಿದ್ಧತೆ ಮಾಡಬೇಕು ಅನ್ನೋದನ್ನು ಮೊದಲು ಹೇಳಿ, ಆಮೇಲೆ ಮುಖ್ಯ ಪರೀಕ್ಷೆಗೆ ಹೇಗೆ ತಯಾರಾಗಬೇಕು ಅನ್ನೋದರ ಮಾಹಿತಿಯನ್ನು ಕೊಡ್ತೇವೆ. ಸೊ ಪ್ರಿಲಿಮ್ಸಲ್ಲಿ ಎಲ್ಲರೂ ಗಮನಿಸಬೇಕಾದ ಸಂಗತಿ ಅಂದರೆ ಅಲ್ಲಿ 2 ಪತ್ರಿಕೆಗಳಿರ್ತವೆ. ಆ್ಯಸ್ ಯು ಆಲ್ರೆಡಿ ನೋ, ಪೇಪರ್ 1ನಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ಇರುವ ವಿದ್ಯಮಾನಗಳ ಮೇಲೆ 40 ಪ್ರಶ್ನೆಗಳಿರ್ತವೆ. 40 ಕ್ವಶನ್ಸ್ ಅಂದರೆ 80 ಮಾರ್ಕ್ಸಲ್ಲಿ ಕವರ್ ಆಗುತ್ತೆ. ಸೊ ಇಲ್ಲಿ ನೀವೇನನ್ನು ಸಿದ್ಧತೆ ಮಾಡಬೇಕು ಅಂದರೆ ಹೌ ಟು ಟ್ರ್ಯಾಕ್ ಔಟ್ ದ ಕರೆಂಟ್ ಅಫೇರ್ಸ್. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಅಂತ ಹೇಳಿರೋದ್ರಿಂದ ನೀವು ಕನ್ನಡ ಮಾಧ್ಯಮದವರಾದರೆ ಪ್ರಜಾವಾಣಿ ಪತ್ರಿಕೆಯನ್ನು ಕಡ್ಡಾಯವಾಗಿ ಓದಬೇಕು. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ದ ಹಿಂದೂ ಪತ್ರಿಕೆಯನ್ನು ನೀವು ವಾಚ್ ಮಾಡಬೇಕು. ಅದರಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿದ್ಯಮಾನಗಳನ್ನು, ಅದು ಆರ್ಥಿಕ ವಿಷಯ ಇರ್ಬೋದು, ಸಾಮಾಜಿಕ ವಿಷಯ ಇರ್ಬೋದು, ವಿದೇಶಾಂಗ ನೀತಿ ಇರ್ಬೋದು, ರಕ್ಷಣೆ ಇರ್ಬೋದು, ಇತ್ಯಾದಿ ವಿಷಯಗಳ ಕುರಿತು ಲೇಖನಗಳು, ವರದಿಗಳು ಬಂದಿರ್ತವೆ. ಅದನ್ನು ಓದಿ ನೀವು ಕಿರು ಟಿಪ್ಪಣಿಯನ್ನು ಮಾಡಬೇಕು. ಅದಕ್ಕೆ ಶಾರ್ಟ್ ನೋಟ್ಸ್ ಅಂತಾರೆ ಇಂಗ್ಲೀಷಲ್ಲಿ. ಆಫ್ಟರ್ ರೀಡಿಂಗ್ ದ ನ್ಯೂಸ್ ಪೇಪರ್ ಯು ಹ್ಯಾವ್ ಟು ಮೇಕ್ ಶಾರ್ಟ್ ನೋಟ್ ಟೇಕಿಂಗ್ ದ ಕೀ ಪಾಯಿಂಟ್ಸ್. ಆ ವರದಿಯಲ್ಲಿ ಬಂದಿರುವ ಮುಖ್ಯಾಂಶಗಳನ್ನು ಮಾತ್ರ ಒಂದು ಕಡೆ ಬರೆದಿಟ್ಕೊಂಡ್ರೆ ನಿಮಗೆ ಪರೀಕ್ಷೆ ಹತ್ತಿರ ಬಂದಾಗ ರಿವಿಷನ್ ಮಾಡುವುದು ಈಸಿ ಆಗುತ್ತೆ. ನೀವೇನು ಮಾಡ್ತೀರಿ, ಪತ್ರಿಕೆಯನ್ನು ಓದ್ತೀರಿ, ಓದಲ್ಲ ಅಂತಲ್ಲ, ಬಟ್ ಯು ಫೇಲ್ ಟು ಜಾಟ್ ಡೌನ್ ದ ಕೀ ಪಾಯಿಂಟ್ಸ್. ಅದು ಒಂದು ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ಬೋದು, ಕೊಟೇಷನ್ ಆಗಿರ್ಬೋದು, ಅಥವಾ ಒಂದು ಸಮಿತಿಯ ಹೆಸರಾಗಿರ್ಬೋದು, ಮೆಂಬರ್ಸ್ ಆಗಿರ್ಬೋದು, ಯಾವುದೋ ಒಂದು ಅವಾರ್ಡ್ ಬಂದಿರ್ಬೋದು, ಅಥವಾ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆಗಿರ್ಬೋದು, ಯಾವುದೋ ಒಂದು ಅಮೆಂಡ್ಮೆಂಟ್ ಬಗ್ಗೆ ವಿಷಯ ಇರ್ಬೋದು, ಅಥವಾ ಯಾವುದೇ ಕಾಯ್ದೆ ಇದ್ದರೆ ಆ ಕಾಯ್ದೆಯ ಸೆಕ್ಷನ್, ಕಲಮಿನ ಬಗ್ಗೆ ಅಲ್ಲಿ ಮಾಹಿತಿ ಬಂದಿರ್ಬೋದು. ಆ ಕೀ ಪಾಯಿಂಟ್ಸನ್ನು ನೀವು ಕಿರು ಟಿಪ್ಪಣಿ ಮಾಡಿಕೊಂಡು ಶಾರ್ಟ್ ನೋಟ್ ಮಾಡಿ ಬರೆದಿಟ್ಕೊಂಡ್ರೆ ನಿಮಗೆ ಕರೆಂಟ್ ಅಫೇರ್ಸ್ ಮೇಲೆ ಯಾವುದೇ ಪ್ರಶ್ನೆಯನ್ನು ಕೇಳಿದರೆ ಉತ್ತರ ಮಾಡಲಿಕ್ಕೆ ಈಸಿ ಆಗುತ್ತೆ. ಒಂದು ಮತ್ತು ಅದಕ್ಕೆ ತುಂಬ ಈಸಿ ಆದಂಥ 2 ಸೋರ್ಸನ್ನು ನಾನು ನಿಮಗೆ ಕೊಡ್ತೇನೆ. ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ನಮಗೆ ಕರೆಂಟ್ ಅಫೇರ್ಸ್ ಓದಲಿಕ್ಕೆ ಟೈಮ್ ಇಲ್ಲ, ಕ್ಲಾಸಲ್ಲಿ ಟೈಮ್ ಹೋಗುತ್ತೆ ಹಾಗೆ ಅಂತ ಹೇಳ್ತಿರ್ತೀವಿ. ಬಟ್ ಅದು ಏನೇ ಇದ್ರೂ ಕೂಡ ದೇರ್ ಈಸ್ ಸಮ್ ಶಾರ್ಟ್ ವೇ
ಟು ಗೆಟ್ ಪ್ರಿಪೇರ್ಡ್ ಆನ್ ದಿ ಕರೆಂಟ್ ಅಫೇರ್ಸ್. ಒಂದು ಇತ್ತೀಚಿನ ದಿನಗಳಲ್ಲಿ ಬಹುಶಃ ಒಂದು ವರ್ಷದಿಂದ ಈಚೆಗೆ ಸ್ಪರ್ಧಾ ಅರಿವು ಅನ್ನುವಂಥ ಒಂದು ಮಾಸಪತ್ರಿಕೆ ಬರುತ್ತೆ. PV ಭೈರಪ್ಪ ಅಂತ IRS ಅಧಿಕಾರಿಗಳು ಅವರ ನೇತೃತ್ವದಲ್ಲಿ ತುಂಬ ಸ್ಟ್ಯಾಂಡರ್ಡ್ ಆದಂಥ ಮಾಹಿತಿಯನ್ನು ಕರೆಂಟ್ ಅಫೇರ್ಸನ್ನು ಒಳಗೊಂಡಂತೆ ಅದರಲ್ಲಿ ಬರ್ತಾ ಇದೆ. ಆ ಮ್ಯಾಗ್ಝಿನ್, ಮಂತ್ಲಿ ಮ್ಯಾಗ್ಝಿನ್ ಹೆಸರು ಸ್ಪರ್ಧಾ ಅರಿವು ಅಂತ. ಇಟ್ ಈಸ್ ಆಲ್ಸೋ ಇನ್ ಇಂಗ್ಲೀಷ್ ಮೀಡಿಯಂ. ಕೇರ್ ಅಂತ, ಸ್ಪರ್ಧಾ ಕೇರ್ ಅನ್ನುವ ಟೈಟಲ್ ಅಡಿಯಲ್ಲಿ CARE, ದಟ್ ಈಸ್ ಇನ್ ಇಂಗ್ಲೀಷ್ ಮೀಡಿಯಂ. ಎರಡೂ ಪ್ರತಿ ತಿಂಗಳು ಪಬ್ಲಿಷ್ ಆಗುತ್ತೆ. ಅದರಲ್ಲಿ ನಿಮಗೆ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ವಿದ್ಯಮಾನಗಳನ್ನು ವಿತ್ ಬ್ಯಾಕ್ಗ್ರೌಂಡ್, ಅದರ ಪೂರ್ವ ವೃತ್ತಾಂತದ ಬ್ಯಾಕ್ಗ್ರೌಂಡನ್ನು ಇಟ್ಕೊಂಡು ಈಗ ಯಾಕೆ ಅದು ನ್ಯೂಸಲ್ಲಿದೆ ಮತ್ತು ಅದರಲ್ಲಿ ಹೈಲೈಟ್ಸ್ ಏನು, ಎಕ್ಸಾಮ್ನಲ್ಲಿ ಯಾವ ಪಾಯಿಂಟ್ ಕೇಳ್ತಾನೆ ಅನ್ನೋದನ್ನು ಬಾಕ್ಸ್ ಕಾಲಮ್ನಲ್ಲಿ ಹಾಕಿ ಆ ಒಂದು ಪತ್ರಿಕೆಯಲ್ಲಿ ನಿಮಗೆ ಮಾಹಿತಿಯನ್ನು ಸರ್ ಕೊಡ್ತಾರೆ. ಸೊ ಐ ರಿಕ್ವೆಸ್ಟ್ ಯು ಟು ರೆಫರ್ ದಟ್ ಮ್ಯಾಗ್ಝಿನ್, ಸ್ಪರ್ಧಾ ಅರಿವು ಕನ್ನಡದಲ್ಲಿ. ಇಂಗ್ಲೀಷ್ನಲ್ಲಿ ಸ್ಪರ್ಧಾ ಕೇರ್ ಅಂತ ಬರುತ್ತೆ, ಅವರೇ ಪಬ್ಲಿಷ್ ಮಾಡ್ತಾರೆ, ಅದನ್ನು ನೋಡ್ಕೊಳ್ಳಿ. ಇನ್ನೊಂದು, ಬೆಂಗಳೂರಿನ ವಿಜಯನಗರದಲ್ಲಿರ್ತಕ್ಕಂತಹ ಅರವಿಂದ್ ಬುಕ್ ಹೌಸ್, ಅರವಿಂದ್ ಇಂಡಿಯಾ ಪ್ರಕಾಶನ ಅಂತ ಒಂದು ಸಂಸ್ಥೆ ಇದೆ, ನಿಮಗೆಲ್ಲ ಗೊತ್ತಿರುತ್ತೆ. ಅವರು ಪ್ರತಿ ತಿಂಗಳು ಒಂದು ಮಾಸಿಕ ಅವಲೋಕನ ಅಂತ ಹೇಳಿ ಒಂದು ಮ್ಯಾಗಝೀನನ್ನು ಬಿಡುಗಡೆ ಮಾಡ್ತಾರೆ. ಆ ಮಂತ್ಲಿ ಮ್ಯಾಗಝೀನ್ ಹೆಸರು ಅವಲೋಕನ ಅಂತ. ಅದು ಕನ್ನಡ ಮಾಧ್ಯಮದಲ್ಲಿ ಮಾತ್ರ ಇದೆ, ಇಟ್ಸ್ ನಾಟ್ ಇನ್ ಇಂಗ್ಲೀಷ್, ಬಟ್ ಇಟ್ ಈಸ್ ಗುಡ್. ಸೊ ಆ ಕನ್ನಡ ಮಾಧ್ಯಮದಲ್ಲಿ ಆ ತಿಂಗಳ ಎಲ್ಲ ವಿದ್ಯಮಾನಗಳನ್ನು, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ರಾಜ್ಯದ ವಿಷಯಗಳನ್ನು ನೀಟಾಗಿ ವಿತ್ ಎಕ್ಸ್ಪ್ಲನೇಷನ್ನು ಮತ್ತು ಆಬ್ಜೆಕ್ಟಿವ್ ಕ್ವಶನ್ MCQಗಳ ಸಮೇತವಾಗಿ ಆ ಒಂದು ಪತ್ರಿಕೆಯಲ್ಲಿ, ಅವಲೋಕನ ಪತ್ರಿಕೆಯಲ್ಲಿ ಕೊಡ್ತಾರೆ. ನೀವು ಅದನ್ನು ಕಡ್ಡಾಯವಾಗಿ ನೋಡಬೇಕು. ಜೊತೆಗೆ ಆ ನೋಡ್ತಾ ಇರೋ ಸಂದರ್ಭದಲ್ಲಿನೇ ಯಾವುದು ಬಹಳ ಮುಖ್ಯ ಅನಿಸುತ್ತೆ, ಈಗ ಸಪೋಸು ಒಂದು 50 ಪ್ರಶ್ನೆಗಳನ್ನು ಆ ಮ್ಯಾಗ್ಝಿನ್ನಲ್ಲಿ ಅವರು ಕೊಟ್ಟಿದ್ದಾರೆ ಅಂದರೆ 50 ಎಕ್ಸಾಮಿಗೆ ಬರುತ್ತೆ ಅಂತಲ್ಲ. ಅದರಲ್ಲಿ ಒಂದು 4 ಅಥವಾ 5 ಮೋಸ್ಟ್ ಇಂಪಾರ್ಟೆಂಟ್ ಇರ್ತವೆ. ಅದು ನಿಮಗೆ ಗೊತ್ತಾಗುತ್ತೆ. ಅದನ್ನು ಗೇಜಿಂಗ್ ಅಂತ ಇಂಗ್ಲೀಷಲ್ಲಿ. ನೀವು ಓದ್ತಾ ನಿಮ್ಗೆ ಗೊತ್ತಾಗುತ್ತೆ ಇದು ಮೋಸ್ಟ್ ಇಂಪಾರ್ಟೆಂಟು, ಇದು ಎಕ್ಸಾಮಿಗೆ ಬರುತ್ತೆ ಅಂತ ನಿಮ್ಗೆ ಆ ಒಂದು ಫೀಲ್ ಬರುತ್ತೆ. ಆ ಸ್ಟೂಡೆಂಟ್ ವಿಲ್ ಹ್ಯಾವ್ ಎ ಫೀಲ್ ಅಬೌಟ್ ದ ಟಾಪಿಕ್. ಇದು ನಿಮಗೆ ಬರುತ್ತೆ ಅಂತ ಅನಿಸಿದ ತಕ್ಷಣ ಅದನ್ನು ಮಾರ್ಕ್ ಮಾಡಿ ಸಪ್ರೇಟಾಗಿ ಅದನ್ನು ನೀವು ಬರೆದಿಟ್ಕೋಬೇಕು. ಅಂದರೆ ನಿಮ್ಮ ನೋಟ್ಬುಕ್ನಲ್ಲಿ ಬರೆದಿಟ್ಕೋಬೇಕು. ಅಲ್ಲಿ 100 MCQ ಇದೆ, ಅದರಲ್ಲಿ ಒಂದು 10 ಎಕ್ಸಾಮಿಗೆ ಬರ್ತವೆ, ಇನ್ನು 90 ಬರಲ್ಲ, 10 ಬರ್ತವೆ. ಆ 10ಅನ್ನು ಸಪ್ರೇಟಾಗಿ ಬರೆದು ನೀವು ಇಟ್ಕೊಂಡ್ರೆ ದಟ್ ಈಸ್ ಮೋರ್ ದೆನ್ ಇನಫ್, ಯು ಆರ್ ರೆಡಿ ಫಾರ್ ದಿ ಕರೆಂಟ್ ಅಫೇರ್ಸ್. ಸೊ ಹಾಗಾಗಿ ಆ ಸ್ಪರ್ಧಾ ಅರಿವು ಮತ್ತು ಅವಲೋಕನ, ಈ 2 ಮ್ಯಾಗಝೀನು ಪ್ಲಸ್ ಪ್ರಜಾವಾಣಿ ದಿನಪತ್ರಿಕೆ, ಇಂಗ್ಲೀಷ್ ಮೀಡಿಯಂದವರಾದರೆ ದ ಹಿಂದೂ ನ್ಯೂಸ್ ಪೇಪರನ್ನು ಮುಂದೆ ಇಟ್ಕೊಂಡು ಈ ಪ್ರಚಲಿತ ವಿಷಯಗಳ ಬಗ್ಗೆ ನೀವು ಸಿದ್ಧರಾಗಬೇಕು. ಇದು ಒಂದು ಭಾಗ. ಇನ್ನು ಪತ್ರಿಕೆ 1ರ 2ರ ಭಾಗದಲ್ಲಿ ಮಾನವಿಕ ವಿಷಯಗಳು ಅಂತಿದೆ, ಹ್ಯುಮ್ಯಾನಿಟೀಸ್ ಅಂತಿವೆ. ಅದರಲ್ಲಿ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ 4 ಸಬ್ಜೆಕ್ಟುಗಳು ಬರ್ತವೆ. ಅಲ್ಲಿ 60 ಪ್ರಶ್ನೆಗಳು ಬರ್ತವೆ. ಅಂದರೆ 120 ಮಾರ್ಕ್ಸ್ ಕವರ್ ಆಗುತ್ತೆ. ಇಲ್ಲಿ ನೀವು ಯಾವ ಪುಸ್ತಕಗಳನ್ನ ಓದಬೇಕು? ಇತಿಹಾಸಕ್ಕೆ ಕನ್ನಡ ಮಾಧ್ಯಮದವರು ಕೆ ಸದಾಶಿವ ಅವರು ಬರೆದಿದ್ದು ಒಂದು ಪುಸ್ತಕ ಇದೆ, ಸಮಗ್ರ ಭಾರತದ ಇತಿಹಾಸ ಅಂತ. ಅದರಲ್ಲಿ ಏನ್ಷಿಯಂಟು, ಮಿಡಿವಲ್ಲು, ಮಾಡರ್ನು 3 ಇದೆ. ನೀವು ಆ ಪುಸ್ತಕವನ್ನಾದರೂ ಓದ್ಬೋದು. ಪ್ರತ್ಯೇಕವಾಗಿ ಬೇಕು ಅಂದರೆ ಆಧುನಿಕ ಭಾರತ ಇತಿಹಾಸಕ್ಕೆ ಡಾಕ್ಟರ್ HS ಗೋಪಾಲರಾವ್ ಅವರು ಬರೆದಂತಹ ಪುಸ್ತಕ ಆಧುನಿಕ ಭಾರತದ ಇತಿಹಾಸಕ್ಕೆ. ಮಧ್ಯ ಭಾರತ ಮತ್ತು ಪ್ರಾಚೀನ ಭಾರತಕ್ಕೆ DT ಜೋಶಿ ಮತ್ತು ಫಾಲಾಕ್ಷ ಅಂತ ಬರೆದಿದ್ದಾರೆ. ಡಾಕ್ಟರ್ ಫಾಲಾಕ್ಷ ಅವರು ಬರೆದಿರುವುದು ಮಧ್ಯ ಭಾರತ ಕಾಲೀನ ಇತಿಹಾಸ, ಪ್ರಾಚೀನ ಭಾರತ ಇತಿಹಾಸ ಅಂತ 2 ಇದೆ. ಆ ಪುಸ್ತಕಗಳನ್ನು ನೀವು ಕನ್ನಡ ಮಾಧ್ಯಮದವರು ಓದಬೇಕು. ಅದರ ಜೊತೆಗೆ ಯು ಹ್ಯಾವ್ ಟು ಸ್ಟಡಿ ದ DSCRT ಟೆಕ್ಸ್ಟ್ ಬುಕ್. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ರಾಜ್ಯ ಪಠ್ಯಪುಸ್ತಕ ಮಂಡಳಿಯ ಟೆಕ್ಸ್ಟ್ ಬುಕ್ಗಳನ್ನು ಓದಬೇಕು. 5th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೆ ಅವಕ್ಕೆ ಸ್ಟೇಟ್ ಸಿಲೆಬಸ್ ಅಂತಾರೆ, DSERT ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಆ DSERT ಟೆಕ್ಸ್ಟ್ ಬುಕ್ಗಳನ್ನು ನೀವು 5ನೇ ತರಗತಿಯಿಂದ 10ನೇ ತರಗತಿವರೆಗೆ ಕವರ್ ಮಾಡಿದ್ರೆ ಇಟ್ ಈಸ್ ಮೋರ್ ದ್ಯಾನ್ ಎನಫ್ ಟು ಕವರ್ ದ ಹಿಸ್ಟ್ರಿ ಪಾರ್ಟ್. ಅದನ್ನು ಚೆನ್ನಾಗಿ ಓದಬೇಕು. ಮತ್ತು ಅಲ್ಲೂ ಕೂಡ ಓದುವ ಸಂದರ್ಭದಲ್ಲೇ ನೀವು ನೋಟ್ಸನ್ನು ಮಾಡುವುದನ್ನು ರೂಢಿ ಮಾಡಿಕೊಳ್ಬೇಕು. ಬಹಳ ವಿದ್ಯಾರ್ಥಿಗಳು ಓದ್ತೀರಿ ಬಟ್ ನೋಟ್ಸ್ ಮಾಡಲ್ಲ. ಓದಿ ಬಿಟ್ಟಿದ್ದೀನಿ ಅಂತ ಸುಮ್ಮನಾಗ್ಬಿಡ್ತೀರಿ, ಬಟ್ ಅದು ನಿಮಗೆ ಎಕ್ಸಾಮಿಗೆ ಹೆಲ್ಪ್ ಆಗಲ್ಲ. ಯು ಹ್ಯಾವ್ ಟು ಜಾಟ್ ಡೌನ್ ಕೀ ಪಾಯಿಂಟ್ಸ್.
ಅದಕ್ಕೆ ಬುಲೆಟ್ ಪಾಯಿಂಟ್ಸ್ ಅಂತ ಕೂಡ ಕರೀತಾರೆ ಇಂಗ್ಲೀಷ್ನಲ್ಲಿ. ಒಂದು ಚಾಪ್ಟರ್ ಓದಿದರೆ ಅಲ್ಲಿ 5ರಿಂದ 10 ಬುಲೆಟ್ ಪಾಯಿಂಟ್ಸ್ ಬರ್ತವೆ. ಮಿನಿಮಮ್ 5 to 10 ಕೀ ಪಾಯಿಂಟ್ಸ್ ಬರುತ್ತೆ. ಅದನ್ನು ಸಪ್ರೇಟಾಗಿ ಒಂದು ನೋಟ್ಬುಕ್ಕಲ್ಲಿ ನೀವು ಬರೆದಿಟ್ಕೊಂಡ್ರೆ ದಟ್ ಹೆಲ್ಪ್ಸ್ ಯು ಫಾರ್ ರಿವಿಷನ್. ಪರೀಕ್ಷೆ ಒಂದು ವಾರ 10 ದಿವಸ ಇದ್ದಾಗ ರಿವಿಷನ್ ಮಾಡಲಿಕ್ಕೆ ನಿಮ್ಮ ಹತ್ರ ಟೈಮ್ ಇರಲ್ಲ, ಇಡೀ ಪುಸ್ತಕ ಓದೋಷ್ಟು ಟೈಮ್ ಇರಲ್ಲ. ಅವಾಗ ಕೀ ಪಾಯಿಂಟ್ಸನ್ನು ಮಾತ್ರ ಓದಿದರೆ ಸಾಕು, ನಮಗೆಲ್ಲ ಓದಿದ ವಿಷಯ ಜ್ಞಾಪಕಕ್ಕೆ ಬರುತ್ತೆ. ಹಾಗಾಗಿ ಇತಿಹಾಸಕ್ಕೆ ಈ ಪುಸ್ತಕಗಳನ್ನು ಓದಿ. ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳು ಯಾರಿದ್ದಾರೆ, ಯು ಹ್ಯಾವ್ ಟು ರೆಫರ್ ದಿ CBSE ಟೆಕ್ಸ್ಟ್ ಬುಕ್. ಅದನ್ನು NCERT ಟೆಕ್ಸ್ಟ್ ಬುಕ್ ಅಂತ ಕೂಡ ಕರೀತಾರೆ. 8th ಸ್ಟ್ಯಾಂಡರ್ಡಿಂದ 12th ವರೆಗೆ, 8th ಇಂದ 12th ಸ್ಟ್ಯಾಂಡರ್ಡ್ವರೆಗೆ NCERT ಟೆಕ್ಸ್ಟ್ ಬುಕ್ಗಳನ್ನು ಓದಬೇಕು. ಮತ್ತು ವಿಶೇಷವಾಗಿ ಆಧುನಿಕ ಭಾರತಕ್ಕೆ ಪ್ರೊಫೆಸರ್ ಬಿಪಿನ್ ಚಂದ್ರ ಅವರ ಬುಕ್ಕನ್ನು ಓದಬೇಕು, ಶಾರ್ಟ್ ಎಡಿಷನ್ ಚಿಕ್ಕ ಪುಸ್ತಕವನ್ನು ಓದಬೇಕು. ಮಧ್ಯ ಭಾರತಕ್ಕೆ ಸತೀಶ್ ಚಂದ್ರ ಅವರ ಪುಸ್ತಕವನ್ನು ಓದಬೇಕು. ಏನ್ಷಿಯಂಟ್ ಇಂಡಿಯಾಕ್ಕೆ RS ಶರ್ಮಾ ಅಂತ ಬರುತ್ತೆ, ಆ ಪುಸ್ತಕವನ್ನು ಓದಬೇಕು, ಯಾರು ಇಂಗ್ಲೀಷ್ ಮೀಡಿಯಂಗೆ. ಇನ್ನು ಅದೇ ಥರ ಎಕನಾಮಿಕ್ಸ್, ಅರ್ಥಶಾಸ್ತ್ರಕ್ಕೆ 2-3 ಪುಸ್ತಕಗಳಿವೆ. ಒಂದು ಡಾಕ್ಟರ್ ಮಹೇಶ್ ಗೌಡ ಅವರು ಬರೆದ ಪುಸ್ತಕ ಇದೆ. ಇನ್ನೊಂದು ಗರಣಿ ಕೃಷ್ಣಮೂರ್ತಿ ಸರ್ ಅವರು ಬರೆದಿರುವ ಭಾರತದ ಅರ್ಥವ್ಯವಸ್ಥೆ ಅಂತಿದೆ. ಇನ್ನೊಂದು ಸ್ವಪ್ನ ಬುಕ್ ಸ್ಟಾಲ್ ಅವರು HRK ಅಂತ HR ಕೃಷ್ಣೇಗೌಡ ಅವರು ಬರೆದ ಭಾರತದ ಅರ್ಥಶಾಸ್ತ್ರ ಅಂತಿದೆ. ಈ 3ರಲ್ಲಿ ಯಾವುದಾದ್ರೂ ಒಂದು ಪುಸ್ತಕವನ್ನು ನೀವು ಗಮನಿಸಬೇಕು. ಪ್ಲಸ್ ಯು ಹ್ಯಾವ್ ಟು ಸಿ ದ ಲೇಟೆಸ್ಟ್ ಎಡಿಷನ್. ಎಕನಾಮಿಕ್ಸಿಗೆ ಮಾತ್ರ ನೀವು ಲೇಟೆಸ್ಟ್ ಎಡಿಷನನ್ನು ನೋಡಬೇಕು, ಯಾಕಂದರೆ ಅಲ್ಲಿ ಬದಲಾವಣೆಗಳಾಗಿರ್ತವೆ, ಅಪ್ಡೇಟ್ಸ್ ಆಗಿರ್ತವೆ. ನನ್ನ ಪ್ರಕಾರ ಕನಿಷ್ಠ 2023ರ ಎಡಿಷನನ್ನು ಓದಿ. ಯಾಕೆ ಅಂದರೆ 23ರ ಎಡಿಷನ್ನಲ್ಲಿ 22ರವರೆಗೆ ಕವರ್ ಆಗಿರುತ್ತೆ. ನೀವು 22 ತೊಗೊಂಡ್ರೆ 21ರವರೆಗೆ ಕವರ್ ಆಗುತ್ತೆ, 1 ವರ್ಷ ಹಿಂದೆ ಹೋಗಿರುತ್ತೆ ಯಾವಾಗಲೂ. ಸೊ ನಿಮಗೆ ಸಲಹೆ 2023 ಎಡಿಷನ್ ಓದ್ರಿ. ಸಾಧ್ಯ ಆದರೆ ನಿಮಗೆ ಅವೈಲೇಬಲ್ ಇದ್ದರೆ 24 ಓದ್ಬೋದು, ಬಟ್ ಅದು ಮಾರುಕಟ್ಟೆಯಲ್ಲಿ ಬಂದಿದೆಯಲ್ಲೋ ಗೊತ್ತಿಲ್ಲ. 24 ಎಡಿಷನ್ ಇದ್ದರೆ ಯು ಪ್ಲೀಸ್ ಗೋ ಫಾರ್ ಇಟ್, ಯಾಕಂದರೆ ಅದರಲ್ಲಿ 23 ಇಯರ್ ಪೂರ್ತಿ ಕವರ್ ಆಗಿರುತ್ತೆ. ಇನ್ ಕೇಸ್ ಇಟ್ ಈಸ್ ನಾಟ್ ಅವೈಲೇಬಲ್, ಅಟ್ಲೀಸ್ಟ್ ಯು ರೆಫರ್ 23 ಎಡಿಷನ್, 23ರ ಆವೃತ್ತಿಯನ್ನು ಓದಿದರೆ ನಿಮಗದು ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಒಂದು. ಎರಡನೇದು, ಎಕನಾಮಿಕ್ಸ್ ಸಬ್ಜೆಕ್ಟಲ್ಲಿ ವಿಶೇಷವಾಗಿ ನೀವು ಎಲ್ಲರೂ ಗಮನಿಸಬೇಕಾದ್ದು ಕರ್ನಾಟಕ ಇಕನಾಮಿಕ್ ಸರ್ವೆ. ಇದ್ರ ಮೇಲೆ ಕನಿಷ್ಠ 10 ಪ್ರಶ್ನೆಗಳಾದರೂ ಎಕ್ಸಾಮ್ನಲ್ಲಿ ಬರುತ್ತೆ. ಕರ್ನಾಟಕ ಆರ್ಥಿಕ ಸಮೀಕ್ಷೆ ಅಂತೇಳಿ ಸರ್ಕಾರವೇ, ರಾಜ್ಯ ಸರ್ಕಾರವೇ ಆರ್ಥಿಕ ಇಲಾಖೆಯವರು ಪಬ್ಲಿಷ್ ಮಾಡ್ತಾರೆ. ಬಹುಶಃ ಇದೇ ತಿಂಗಳು 16ನೇ ತಾರೀಕು, ಫೆಬ್ರವರಿ 14ಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟನ್ನು ಮಂಡಿಸ್ತಾ ಇದ್ದಾರೆ. ಅದಕ್ಕಿಂತ ಒಂದು ದಿವಸ ಮುಂಚೆ, ಅಂದರೆ 1 day ಬಿಫೋರ್ ಬಜೆಟ್ ಅಂತಾರೆ, ಫೆಬ್ರವರಿ 15ಕ್ಕೆ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಬಿಡುಗಡೆಯಾಗುತ್ತೆ. ಅದರ ವರದಿ ಎಲ್ಲ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಬರುತ್ತೆ. ಪ್ಲೀಸ್ ಹ್ಯಾವ್ ಯುವರ್ ಕಾಪಿ. ನಿಮ್ಮ ಒಂದು ಕಾಪಿಯನ್ನು ಎತ್ತಿಟ್ಕೊಳ್ಳಿ. ಪ್ರಜಾವಾಣಿಯಲ್ಲೂ ಬರುತ್ತೆ, ಎಲ್ಲ ಪತ್ರಿಕೆಗಳಲ್ಲೂ ಬರುತ್ತೆ. ಆ ಕರ್ನಾಟಕ ಆರ್ಥಿಕ ಸಮೀಕ್ಷೆಯಲ್ಲಿ ಏನು ಡೇಟಾ ಬರುತ್ತೆ ಅದು ನಿಮ್ಮ ಎಕ್ಸಾಮ್ಗೆ ಮೋಸ್ಟ್ ಇಂಪಾರ್ಟೆಂಟ್. 8ರಿಂದ 10 ಪ್ರಶ್ನೆಗಳು ಎಕನಾಮಿಕ್ಸ್ ಸರ್ವೆಯಿಂದ ಬರುತ್ತೆ. ದಯವಿಟ್ಟು ಅದನ್ನು ಎತ್ತಿಟ್ಕೊಳ್ಳಿ. ಇಂಗ್ಲೀಷ್ ಮೀಡಿಯಮ್ದವ್ರಿಗೂ ಕೂಡ ನಿಮ್ಮ ಇಂಗ್ಲೀಷ್ ಪತ್ರಿಕೆಯಲ್ಲಿ ಬರುತ್ತೆ. ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಬರುತ್ತೆ, ಆನಂತರ ಹಿಂದೂನಲ್ಲಿ ಬರುತ್ತೆ, ಡೆಕ್ಕನ್ ಹೆರಾಲ್ಡಲ್ಲಿ ಬರುತ್ತೆ. ಅಲ್ಲಿ ನೀವು ಇಂಗ್ಲೀಷ್ ವರ್ಷನ್ ನೀವು ಕರ್ನಾಟಕ ಎಕನಾಮಿಕ್ಸ್ ಸರ್ವೆ 2024 ಎತ್ತಿಟ್ಕೋಬೇಕು. ಇದು ಒಂದು. ಇನ್ನು ರಾಜ್ಯಶಾಸ್ತ್ರ ಅಂತ ಕೊಟ್ಟಿದ್ದೇನೆ, ಅದನ್ನು ನೀವು ಹೇಗೆ ಅರ್ಥ ಮಾಡ್ಕೋಬೇಕು. ಭಾರತ ಸಂವಿಧಾನ, ಅಲ್ಲಿ ರಾಜ್ಯಶಾಸ್ತ್ರ ಅಂತಿದೆ, ನೀವು ಪೊಲಿಟಿಕಲ್ ಸೈನ್ಸ್ ಅಂತಲ್ಲ. ಇಟ್ ಮೀನ್ಸ್ ಇಂಡಿಯನ್ ಪಾಲಿಟಿ. ಅದು ಕೂಡ ಪತ್ರಿಕೆ 1ರಲ್ಲಿ ಬರುತ್ತೆ. ಇಲ್ಲಿ 2 ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ನಿಮ್ಗೆ ಗಮನಕ್ಕೆ ತರ್ತಾರೆ. ಒಂದು PS ಗಂಗಾಧರ್ ಬರೆದಂಥ ಪುಸ್ತಕ ಭಾರತ ಸಂವಿಧಾನ ಮತ್ತು ರಾಜಕೀಯ ಅಂತ, ಡಾಕ್ಟರ್ PS ಗಂಗಾಧರ್ ಸರ್ ಅವರು ಬರೆದ ಪುಸ್ತಕ ಇದೆ. ಅದು ತುಂಬ ಚೆನ್ನಾಗಿದೆ, ವಿವರಣೆ ಚೆನ್ನಾಗಿ ಕೊಟ್ಟಿದ್ದಾರೆ ಮತ್ತು ಅಪ್ಡೇಟ್ಸ್ ಅನ್ನು ಕೂಡ ಸರ್ ಅದರಲ್ಲಿ ಕೊಟ್ಟಿದ್ದಾರೆ. ಇದರ ಜೊತೆಗೆ ಇನ್ನೊಂದು ಸರ್ಕಾರ ಪಬ್ಲಿಷ್ ಮಾಡಿದಂಥ ಒಂದು ಪುಸ್ತಕ ಇದೆ, ನಮ್ಮ ಸಂವಿಧಾನ ಅಂತ. ಡಾಕ್ಟರ್ ಸುಭಾಷ್ ಕಶ್ಯಪ್ ಅವರು ಬರೆದಂತಹ ನಮ್ಮ ಸಂವಿಧಾನ ಅಂತ ಹೇಳಿ ನ್ಯಾಷನಲ್ ಬುಕ್ ಟ್ರಸ್ಟ್ ಡೆಲ್ಲಿ ಅವರು ಬಿಡುಗಡೆ ಮಾಡಿದ್ದಾರೆ. ದಟ್ ಈಸ್ ಗುಡ್ ಬುಕ್ ಫಾರ್ ಥಿಯರಿ ಪಾರ್ಟ್. ಥಿಯರಿ ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ ಸುಭಾಷ್ ಕಶ್ಯಪ್ ಅವರ ಪುಸ್ತಕ ಚೆನ್ನಾಗಿದೆ. ಕರೆಂಟ್ ಅಪ್ಡೇಟ್ಸ್ ಜೊತೆಗೆ ನಿಮಗೆ ಬೇಕು ಅಂದರೆ PS ಗಂಗಾಧರ್ ಅವರ ಪುಸ್ತಕವನ್ನು ನೀವು ಅಧ್ಯಯನ ಮಾಡಬೇಕು. ಇಂಗ್ಲೀಷ್ ಮೀಡಿಯಮ್ದವರಿಗಾದರೆ ಸುಭಾಷ್ ಕಶ್ಯಪ್ ಅವ್ರದ್ದೇ ಬುಕ್ಕು ಇಂಗ್ಲೀಷಲ್ಲಿದೆ, ಅವರ್ ಕಾನ್ಸ್ಟಿಟ್ಯೂಷನ್ ಅಂತ ಬೈ ಡಾಕ್ಟರ್ ಸುಭಾಷ್ ಕಶ್ಯಪ್.
NBT ಪಬ್ಲಿಕೇಶನ್ದಲ್ಲಿ ಅದನ್ನು ಓದಿ. ಅದ್ರ ಜೊತೆಗೆ ಅಪ್ಡೇಟ್ಸ್ ಅಂದರೆ ಲೇಟೆಸ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸು, ಅಮೆಂಡ್ಮೆಂಟ್ಸು ಇತ್ಯಾದಿಗಳನ್ನು ನೋಡಲಿಕ್ಕೆ ಡಾಕ್ಟರ್ ಎಂ ಲಕ್ಷ್ಮೀಕಾಂತ್ ಅವರು ಬರೆದ ಪುಸ್ತಕ ಇದೆ, ಇಂಡಿಯನ್ ಪಾಲಿಟಿ ಅಂತ ಹೇಳಿ ಬೈ ಡಾಕ್ಟರ್ ಎಂ ಲಕ್ಷ್ಮೀಕಾಂತ್ ಅಂತ, ಡೆಲ್ಲಿಯವರು, IAS ಇನ್ಸ್ಟಿಟ್ಯೂಟಿನ ಸ್ಥಾಪಕರು. ಸೊ ಆ ಎಂ ಲಕ್ಷ್ಮೀಕಾಂತ್ ಅವರ ಪಾಲಿಟಿ ಬುಕ್ಕು ಲೇಟೆಸ್ಟ್ ಎಡಿಷನ್ 2024, ಬಹುಶಃ ಅದು ಈಗ ಮಾರುಕಟ್ಟೆಗೆ ಬಂದಿರುತ್ತೆ. 24 ಎಡಿಷನ್ನು ಲಕ್ಷ್ಮೀಕಾಂತ್ ಅವರ ಬುಕ್ಕನ್ನು ನೀವು ಇಂಗ್ಲೀಷ್ ಮಾಧ್ಯಮದವರು ರೆಫರ್ ಮಾಡಿದರೆ ಇಟ್ ಈಸ್ ಸಫಿಷಿಯಂಟ್. ಇನ್ನು ಸಮಾಜಶಾಸ್ತ್ರ ಅಂತಿದೆ, ದಟ್ ಮೀನ್ಸ್ ಸೋಷಿಯಲ್ ಇಶ್ಯೂಸ್, ಸಾಮಾಜಿಕ ವಿಷಯಗಳು ಅಂತ ನಾವು ಕರಿತೀವಿ. ಸಾಮಾಜಿಕ ನ್ಯಾಯ ಇರ್ಬೋದು, ಪರಿಶಿಷ್ಟ ಜಾತಿ, ಪಂಗಡ, ಹಿಂದುಳಿದ ವರ್ಗಗಳು, ಮಹಿಳೆಯರ ಸಮಸ್ಯೆಗಳು ಇತ್ಯಾದಿ ವಿಷಯಗಳನ್ನ ಒಳಗೊಂಡಿರುತ್ತೆ. ಇದಕ್ಕೆ ಬೆಸ್ಟ್ ಬುಕ್ ಯಾವುದು ಅಂದರೆ ಕನ್ನಡ ಮಾಧ್ಯಮದವರಿಗೆ ಚ.ನ. ಶಂಕರ್ ರಾವ್ ಅವರು ಬರೆದ ಭಾರತೀಯ ಸಮಾಜ. ಡಾಕ್ಟರ್ ಚ.ನ. ಶಂಕರ್ ರಾವ್ ಬರೆದಂತಹ ಭಾರತದ ಸಮಾಜ ಅಂತ ಒಂದು ಪುಸ್ತಕ ಮಾರುಕಟ್ಟೆಯಲ್ಲಿ ಸಿಗುತ್ತೆ. ದಟ್ ಈಸ್ ಗುಡ್ ಬುಕ್ ಕವರಿಂಗ್ ಸೋಷಿಯಲ್ ಆಸ್ಪೆಕ್ಟ್ಸ್. ಮತ್ತು ಇಂಗ್ಲೀಷ್ ಮೀಡಿಯಮ್ದವ್ರಿಗೂ ಅವ್ರದ್ದೇ ಪುಸ್ತಕ ಇಂಗ್ಲೀಷ್ನಲ್ಲಿ ಬರುತ್ತೆ, ಇಂಡಿಯನ್ ಸೊಸೈಟಿ ಬೈ ಡಾಕ್ಟರ್ C.N. ಶಂಕರ್ ರಾವ್. ಇಂಡಿಯನ್ ಸೊಸೈಟಿ ಬೈ ಡಾಕ್ಟರ್ C.N. ಶಂಕರ್ ರಾವ್ ಅಂತ ಹೇಳಿ ನವಕರ್ನಾಟಕ ಪಬ್ಲಿಕೇಶನ್ದವರು ಪಬ್ಲಿಷ್ ಮಾಡಿದ್ದಾರೆ. ದಟ್ ಬುಕ್ ಈಸ್ ಮೋರ್ ದ್ಯಾನ್ ಸಫಿಷಿಯಂಟ್ ಫಾರ್ ಯುವರ್ ಸೋಷಿಯಲ್ ಇಶ್ಯೂಸ್. ಸೊ ಇಲ್ಲೂ ಕೂಡ ಅದೇ ಮೆಥಡಾಲಜಿಯನ್ನು ನೀವು ಫಾಲೋ ಮಾಡಬೇಕು. ಅಂದರೆ ಒಂದು ಚಾಪ್ಟರ್ ಓದಬೇಕು, ಅದರ ಮೇಲೆ ಬರುವಂಥ ಕೀ ಪಾಯಿಂಟ್ಸ್, ಬುಲೆಟ್ ಪಾಯಿಂಟ್ಸನ್ನು ಬರೆದಿಟ್ಕೋಬೇಕು, ಅದನ್ನು ಮಾತ್ರ ನೀವು ರಿವಿಷನ್ ಮಾಡ್ತಾ ಹೋಗಬೇಕು. ಸೊ ಇಷ್ಟು ಮಾಡಿದರೆ ನಿಮ್ಮ ಪತ್ರಿಕೆ 1 ಕಂಪ್ಲೀಟ್ ಆಗುತ್ತೆ. ಪೇಪರ್ 1 ಪ್ರಿಪರೇಷನ್ ಇಸ್ ಎನಫ್. ಇನ್ನು ಪತ್ರಿಕೆ 2ರಲ್ಲಿ ಏನಿದೆ ಅಂದರೆ ಪೇಪರ್ 2ನಲ್ಲಿ ರಾಜ್ಯದ ಪ್ರಾಮುಖ್ಯತೆ ಇರುವ ಪ್ರಚಲಿತ ವಿದ್ಯಮಾನ ಅಂದರೆ ಸ್ಟೇಟ್ ಕರೆಂಟ್ ಅಫೇರ್ಸ್ ಅಂತ ಹೇಳಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿರುವ ಪ್ರಶ್ನೆಗಳು ಇಲ್ಲಿ ಬರ್ತವೆ. ಅವು 40 ಪ್ರಶ್ನೆಗಳು ಅಂತ ಹೇಳ್ತಾನೆ. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಿಮಗೆ ಪ್ರಿಪರೇಷನ್ ಮಾಡುವುದಕ್ಕೆ ಈಸಿ ಜಾಸ್ತಿ ಆಗುತ್ತೆ. ಯಾಕೆ ಅಂದರೆ ರಾಜ್ಯದ ವಿದ್ಯಮಾನಗಳೇ ಅಂತಲೇ ಹೇಳಿರೋದ್ರಿಂದ ಕಳೆದ 1-1.5 ವರ್ಷದಲ್ಲಿ ನಮ್ಮ ರಾಜ್ಯದಲ್ಲಿ ಏನಾಗಿದೆ ಅವೆಲ್ಲವನ್ನ ಈವೆಂಟ್ಸನ್ನು ನೀವು ನೋಟ್ ಡೌನ್ ಮಾಡಬೇಕು. ಅದು ಸ್ಪೋರ್ಟ್ಸ್ ಇರ್ಬೋದು, ಎಕಾನಮಿ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಇಂಡಸ್ಟ್ರಿ ಇರ್ಬೋದು, ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಟೂರಿಸಮ್ ಇರ್ಬೋದು, ರಾಜಕೀಯ ಬೆಳವಣಿಗೆಗಳಿರ್ಬೋದು, ನೆಲ ಜಲ ನಾಡು ನುಡಿಗೆ ಸಂಬಂಧಪಟ್ಟ ವಿಚಾರ ಇರ್ಬೋದು, ಲೈಕ್ ಮೇಕೆದಾಟು ಇರಬಹುದು, ಮಹದಾಯಿ ಯೋಜನೆ ಇರ್ಬೋದು, ಭದ್ರಾ ಮೇಲ್ದಂಡೆ ಯೋಜನೆ ಇರ್ಬೋದು, ಪಶ್ಚಿಮ ಘಟ್ಟಗಳಿರ್ಬೋದು, ಎಟ್ಸೆಟ್ರಾ ಎಟ್ಸೆಟ್ರಾ ತುಂಬ ವಿಷಯಗಳಿವೆ. ಈಗ ನಾನು ಅದರ ವಿಸ್ತೃತವಾಗಿ ಹೇಳಿ ಹೋಗಲ್ಲ. ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಯಾವುದೇ ಮ್ಯಾಟರ್ ಇರಲಿ, ವಾಟ್ ಎವರ್ ದ ಮ್ಯಾಟರ್ ರಿಲೇಟೆಡ್ ವಿತ್ ಕರ್ನಾಟಕ, ಅದನ್ನು ಇಲ್ಲಿ ಅವರು ಕವರ್ ಮಾಡ್ತಾರೆ. ಇದಕ್ಕೆ ನಾನು ಆಲ್ರೆಡಿ ಈ ಮುಂಚೆ ಮಾತಾಡಬೇಕಾದಾಗ ಹೇಳಿದೆ, 2 ಮ್ಯಾಗಝಿನ್ಗಳನ್ನು ಓದ್ಕೊಳ್ರಿ ಅಂದೆ. ಸ್ಪರ್ಧಾ ಅರಿವು ಮತ್ತು ಅವಲೋಕನ ಅಂತ ಮಂತ್ಲಿ ಮ್ಯಾಗಝಿನ್ ಬರುತ್ತೆ ಕನ್ನಡದಲ್ಲಿ. ಈ ಮ್ಯಾಗಝಿನ್ನಲ್ಲಿ ರಾಜ್ಯದ ವಿದ್ಯಮಾನಗಳಿಗೆ ಹೆಚ್ಚು ಫೋಕಸ್ ಮಾಡ್ತಾರೆ. 50% ರಾಜ್ಯದನ್ನೇ ಅದರಲ್ಲಿ ಕವರ್ ಮಾಡಿರ್ತಾರೆ. ಅದನ್ನು ನೀವು ಓದಿಕೊಂಡ್ರೆ ನಿಮಗೆ ಪ್ರಚಲಿತ ವಿದ್ಯಮಾನಗಳ ಮೇಲೆ ಹಿಡಿತ ಬರುತ್ತೆ. ಪ್ಲಸ್ ಒಂದು ಪತ್ರಿಕೆಯನ್ನು, ಎಸ್ಪೆಷಲಿ ಪ್ರಜಾವಾಣಿ, ಸ್ಪರ್ಧೆ ಕಾಂಪಿಟೇಟಿವ್ ಎಕ್ಸಾಮ್ ಓದೋರಿಗೆ ಪ್ರಜಾವಾಣಿ ತುಂಬ ಒಳ್ಳೆಯ ದಿನಪತ್ರಿಕೆ. ಅದನ್ನು ಓದಿ ಅದರಲ್ಲಿ ಏನೇನು ಓದಬೇಕು ಅಂತ ಹೇಳ್ತಾರೆ. ಫ್ರಂಟ್ ಪೇಜಲ್ಲಿ ಮುಖ್ಯ ವಿಷಯಗಳು ಬಂದಿರ್ತವೆ. ಸಂಪಾದಕೀಯದಲ್ಲಿ ಎಡಿಟೋರಿಯಲ್ನಲ್ಲಿ ಕೀ ಪಾಯಿಂಟ್ಸ್ ಬಂದಿರುತ್ತೆ. ಮತ್ತು ಆ ಎಡಿಟೋರಿಯಲ್ ಪಕ್ಕದಲ್ಲಿ ಕೆಲವು ಅಗ್ರ ಲೇಖನಗಳು ಅಂತ ಬರ್ತವೆ, ಮೇನ್ ಕಾಲಮ್ಸ್ ಲೇಖನ ಬರುತ್ತೆ, ಅದನ್ನು ನೋಡಬೇಕು. ಪ್ಲಸ್ ಲಾಸ್ಟ್ 2 ಪೇಜಲ್ಲಿ ಕೊನೆಯ 2 ಪುಟಗಳಲ್ಲಿ ವಿದೇಶಿ ವಿದ್ಯಮಾನಗಳು, ಆರ್ಥಿಕ ವ್ಯವಹಾರಗಳು ಅಂತ ಬಂದಿರುತ್ತೆ. ಅಷ್ಟನ್ನು ನೀವು ನೋಡಿಕೊಂಡ್ರೆ ಸಾಕು. ಪೂರ್ತಿ ಕೊನೆಯ ಪೇಜಲ್ಲಿ ಸ್ಪೋರ್ಟ್ಸಿಗೆ ಸಂಬಂಧಪಟ್ಟ ಮಾಹಿತಿ ಅಲ್ಲೊಂದು ಇಲ್ಲೊಂದು ಇರುತ್ತೆ. ಯಾವುದಾದ್ರೂ ಈಗ ಕಾಮನ್ವೆಲ್ತ್ ಕ್ರೀಡೆಗಳು, ಏಷ್ಯನ್ ಕ್ರೀಡೆಗಳು ಇತ್ಯಾದಿ ಏನಾದರೂ ಟೂರ್ನಮೆಂಟ್ಸ್ಗಳು ನಡೆದಿದ್ರೆ ಆ ಮಾಹಿತಿ ಲಾಸ್ಟ್ ಪೇಜಲ್ಲಿ ಬಂದಿರುತ್ತೆ. ಅಲ್ಲಿ ಕೀ ಪಾಯಿಂಟ್ಸನ್ನು 1-2 ನೋಡಿದ್ರೆ ಸಾಕು. ಹಾಗಾಗಿ ಆ ಪ್ರಚಲಿತ ವಿದ್ಯಮಾನಗಳನ್ನು ನೀವು ಗಮನಿಸಬೇಕು. ಅದಕ್ಕೆ ಯಾವ ಸೋರ್ಸ್ ಅಂತ ಹೇಳಿದೆ, ಯು ಟೇಕ್ ಕೇರ್ ಆಫ್ ದೋಸ್ ಸೋರ್ಸಸ್. ಇನ್ನು ಅದ್ರ ಬಿಟ್ಟರೆ ನೆಕ್ಸ್ಟ್ ಏನಿರುತ್ತೆ, 30 ಅಂಕಗಳಿಗೆ 30 ಪ್ರಶ್ನೆಗಳು ವಿಜ್ಞಾನ, ತಂತ್ರಜ್ಞಾನ ಮತ್ತು ಪರಿಸರ ವಿಜ್ಞಾನ ಅಂತಿದೆ. ಅಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವೈರ್ಮೆಂಟ್ ಆ್ಯಂಡ್ ಎಕಾಲಜಿ ಅಂತಿದೆ. ಇಲ್ಲಿ 2 ಪುಸ್ತಕಗಳನ್ನು ನಾನು ನಿಮಗೆ ರೆಫರ್ ಮಾಡ್ತೀನಿ. ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಡಾಕ್ಟರ್ ವೆಂಕಟರಮಣ ಸ್ವಾಮಿ ಸರ್ ಅವರು ಬರೆದ ಪುಸ್ತಕ ಇದೆ. ತುಂಬ ಚೆನ್ನಾಗಿ ಬರೆದಿದ್ದಾರೆ ಸರ್. 9ನೇ ಎಡಿಷನ್ ಮೊನ್ನೆ ತಾನೇ ಬೆಂಗಳೂರಿನಲ್ಲಿ ಬಿಡುಗಡೆಯಾಗಿದೆ, 9th ಎಡಿಷನ್ನು. ಅದರ ಟೈಟಲೇ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತಿದೆ, ಬೈ ಡಾಕ್ಟರ್
ವೆಂಕಟರಮಣ ಸ್ವಾಮಿ PRS ಅಂತ ಹೇಳ್ತೀವಿ. ಆ ಬರೆದಿರೋ ಪುಸ್ತಕ ನಿಮಗೆ ಮೋರ್ ದೆನ್ ಇನಫ್ ಫಾರ್ ದ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಅದರಲ್ಲಿ ಸರ್ UPSC, KPSC ಮತ್ತು ಇತರ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಸೈನ್ಸ್ ಮೇಲೆ ಕೇಳಿದ ಎಲ್ಲ ಪ್ರಶ್ನೆಗಳನ್ನು ಹೆಚ್ಚು ಕಡಿಮೆ ಒಂದು 5-8 ಸಾವಿರ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಕೆಲವು ಕೀ ಚಾರ್ಟ್ ಡಯಾಗ್ರಾಮ್ಗಳು ಕೂಡ ಕೊಟ್ಟಿದ್ದಾರೆ. ಸೊ ನೀವು ಕನ್ನಡ ಮೀಡಿಯಂದವರು VRS ಸರ್ ಅವರ ಪುಸ್ತಕವನ್ನು ನೋಡಿದರೆ ಮೋರ್ ದ್ಯಾನ್ ಸಫಿಷಿಯಂಟ್, ನೀವು ಬೇರೆ ಏನು ಮಾಡುವ ಅಗತ್ಯ ಇಲ್ಲ. ಬಟ್ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಯಾರಿದ್ರೆ ನಿಮಗೆ ಬೇರೆ ಪುಸ್ತಕವನ್ನು ಹೇಳ್ತೀನಿ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬೈ CP ಶ್ರೀವಾತ್ಸವ್, ಡೆಲ್ಲಿ ಪಬ್ಲಿಕೇಶನ್. ಡಾಕ್ಟರ್ CP ಶ್ರೀವಾತ್ಸವ್ ಅಂತ ಅವ್ರ ಹೆಸರು. ಅವರು ಡೆಲ್ಲಿ ಫ್ಯಾಕಲ್ಟಿ. ಅವರು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ಇಂಡಿಯಾ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ದಟ್ ಈಸ್ ಬೆಸ್ಟ್ ಬುಕ್ ಫಾರ್ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್. ನೀವು ಆ ಪುಸ್ತಕವನ್ನು ಕಡ್ಡಾಯವಾಗಿ ಓದಬೇಕು. ಅದು ಇಟ್ಸ್ ಅವೈಲೇಬಲ್ ಇನ್ ದ ಮಾರ್ಕೆಟ್. ಇನ್ನೊಂದು ಪರಿಸರ ವಿಜ್ಞಾನ ಅಂತ ಹೇಳಿದೆ. ಇದಕ್ಕೆ PV ಭೈರಪ್ಪ ಅವರು ಒಂದು ಪುಸ್ತಕ ಬರೆದಿದ್ದಾರೆ, ಪರಿಸರ ಅಧ್ಯಯನ ಶಾಸ್ತ್ರ ಅಂತ. ಬಹುಶಃ ಅದರ ರಿವೈಸ್ಡ್ ಎಡಿಷನ್ ಈಗ ಬಂದಿದೆ ಅಂದ್ಕೊಳ್ತೀನಿ ನಾನು, ಅಪ್ಡೇಟೆಡ್ ವರ್ಷನ್ ಬಂದಿದೆ. ಅದು ಕನ್ನಡ ಮಾಧ್ಯಮದವರಿಗೆ ತುಂಬ ಒಳ್ಳೆಯ ಪುಸ್ತಕ. ಕನ್ನಡ ಮಾಧ್ಯಮ ಸ್ಟೂಡೆಂಟ್ಸ್ ಯಾರಿದ್ದೀರಿ, ನಿಮಗೆ ಪರಿಸರ ಅಧ್ಯಯನ ಶಾಸ್ತ್ರ ಬೈ PV ಭೈರಪ್ಪ IRS, ಈ ಪುಸ್ತಕವನ್ನು ನೀವು ಓದಿದರೆ ಅದರಲ್ಲೇ ನಿಮ್ಮ ಎಲ್ಲ ಸಿಲೆಬಸ್ಸನ್ನು ಕನ್ನಡದಲ್ಲಿ ಸರ್ ಕವರ್ ಮಾಡಿದ್ದಾರೆ. ಆ ಪುಸ್ತಕ ಕೂಡ ನಿಮಗೆ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಇನ್ನು ಇಂಗ್ಲೀಷ್ ಮೀಡಿಯಂದವರಾದರೆ ಇದಕ್ಕೆ ಡಾಕ್ಟರ್ ನೀರಜ್ ನಚಿಕೇತ್ ಅವರು ಬರೆದ ಪುಸ್ತಕ. ಅವರು ವಾಜಿರಾಮ್ ಫ್ಯಾಕಲ್ಟಿ, ಡೆಲ್ಲಿ ಫ್ಯಾಕಲ್ಟಿ. ಡಾಕ್ಟರ್ ನೀರಜ್ ನಚಿಕೇತ್ ಅವರು ಬರೆದ ಎನ್ವೈರ್ಮೆಂಟ್ ಆ್ಯಂಡ್ ಎಕಾಲಜಿ ಫಾರ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ಅಂತಿದೆ. ದಟ್ ಈಸ್ ದ ಬೆಸ್ಟ್ ಬುಕ್, ಡೆಲ್ಲಿ ಪಬ್ಲಿಕೇಶನ್. ಅದು ಇಂಗ್ಲೀಷ್ ಮೀಡಿಯಂದವರು ನೀವು ಆ ಪುಸ್ತಕವನ್ನು ರೆಫರ್ ಮಾಡಬೇಕು. ದಟ್ ವಿಲ್ ಟೇಕ್ ಕೇರ್ ಆಫ್ ಯುವರ್ 30 ಕ್ವಶನ್ಸ್. ಈ 30 ಪ್ರಶ್ನೆ ಏನಿದೆ ಅದರಲ್ಲಿ ಪರಿಸರ ಇದರಲ್ಲಿ ಕವರ್ ಆಗುತ್ತೆ. ಓಕೆ, ಸೊ ನೀವು ಈಗ ಹೇಳಿದಂತೆ ಈ 2 ಪುಸ್ತಕಗಳನ್ನು ಆಕಾರಗಳನ್ನು ಇಟ್ಕೊಂಡು ವಿಜ್ಞಾನ, ತಂತ್ರಜ್ಞಾನ ಮತ್ತು ಪರಿಸರ ವಿಜ್ಞಾನವನ್ನು ಕವರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಅದರಲ್ಲಿ ಲಾಸ್ಟಿಗೆ ಉಳಿದಿರುವ ಸೆಗ್ಮೆಂಟ್ ಯಾವುದು ಅಂದರೆ ಮಾನಸಿಕ ಸಾಮರ್ಥ್ಯ, ಅಂದರೆ ಮೆಂಟಲ್ ಎಬಿಲಿಟಿ ಅಂತ ಹೇಳ್ತೀವಿ. ಅಲ್ಲಿ 30 ಪ್ರಶ್ನೆಗಳು, ಅಂದರೆ 60 ಮಾರ್ಕ್ಸ್ ಬರುತ್ತೆ. ಇದು ಸಾಮಾನ್ಯವಾಗಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ಈಸಿ ಆಗಿರುತ್ತೆ, ಬಿಕಾಸ್ ದೇ ಆರ್ ಗುಡ್ ಇನ್ ಮ್ಯಾಥಮೆಟಿಕ್ಸ್. ಅವರಿಗೆ ಇದು ಕಷ್ಟ ಆಗಲ್ಲ. ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಇದು ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಆರ್ಟ್ಸ್ ವಿದ್ಯಾರ್ಥಿಗಳು ಮ್ಯಾಥಮೆಟಿಕ್ಸು, ರೀಸನಿಂಗ್ನಲ್ಲಿ ಸ್ವಲ್ಪ ವೀಕ್ ಇರ್ತಾರೆ. ನೀವಲ್ಲಿ ಸ್ವಲ್ಪ ಅದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಯು ಹ್ಯಾವ್ ಟು ಪ್ರಾಕ್ಟೀಸ್ ದೇ. ಇದಕ್ಕೆ 2 ಸೋರ್ಸನ್ನು ನಾನು ಕೊಡ್ತೇನೆ. ಸಾಮಾನ್ಯ ಮಾನಸಿಕ ಸಾಮರ್ಥ್ಯಕ್ಕೆ ಒಂದು ಮಂಜುನಾಥ್ ಬಾಡ್ಗಿ ಸರ್ ಅವರು ಬರೆದ ಒಂದು ಪುಸ್ತಕ ಇದೆ. ಅವ್ರಿಗೆ ರಾಜ್ಯ ಮಟ್ಟದಲ್ಲಿ ಶ್ರೇಷ್ಠ ತರಬೇತುದಾರ ಅಂತ ಅವಾರ್ಡ್ ಸಿಕ್ಕಿದೆ. ಮುಖ್ಯಮಂತ್ರಿಗಳಿಂದನೂ ಕೂಡ ಅವರಿಗೆ ಸನ್ಮಾನ ಆಗಿದೆ. ಅವರು ಕೂಡ ನಮ್ಮ ಸಂಸ್ಥೆಗೆ ಇಲ್ಲಿ ಬಂದು ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ. ಮಂಜುನಾಥ್ ಬಾಡ್ಗಿ ಸರ್ ಅವರೇ ಬರೆದ ಪುಸ್ತಕ ಇದೆ, ಸಾಮಾನ್ಯ ಮಾನಸಿಕ ಸಾಮರ್ಥ್ಯ ಅಂತ, ಕನ್ನಡದಲ್ಲಿದೆ. ಯು ಪ್ಲೀಸ್ ರೆಫರ್ ದಟ್ ಬುಕ್ ಫಾರ್ ಮೆಂಟಲ್ ಎಬಿಲಿಟಿ. ಇನ್ನು ಇಂಗ್ಲೀಷ್ ಮೀಡಿಯಂದವರಿಗೆ ಡೆಲ್ಲಿ ಪಬ್ಲಿಕೇಶನ್ ಒಂದಿದೆ, CSAT ಗೈಡ್ ಬೈ ಅರುಣ್ ಶರ್ಮಾ ಅಂತ. CSAT ಗೈಡ್ ಬೈ ಅರುಣ್ ಶರ್ಮಾ ಅಂತ ಡೆಲ್ಲಿ ಪಬ್ಲಿಕೇಶನ್, ಅಂದರೆ ಟಾಟಾ ಮೆಕ್ರಾ-ಹಿಲ್ ಪಬ್ಲಿಕೇಶನ್. ಅವರು UPSCಗೆ ತರಬೇತಿಯನ್ನು ಕೊಡ್ತಾರೆ. ಅವರು ಬರೆದಂಥ ಪುಸ್ತಕ, ಅರುಣ್ ಶರ್ಮಾ ಅವರು ಬರೆದಂಥ ಪುಸ್ತಕ. ಟೈಟಲ್ಲು CSAT ಅಂತ ಇರುತ್ತೆ, ಬಟ್ ಅದರಲ್ಲಿ 3 ಇರುತ್ತೆ. ಪ್ಯಾಸೇಜ್ ಇರುತ್ತೆ, ಕಾಂಪ್ರಿಹೆನ್ಷನ್ ಇರುತ್ತೆ, ಲಾಜಿಕಲ್ ರೀಸನಿಂಗ್ ಇರುತ್ತೆ, ಪ್ಲಸ್ ಮೆಂಟಲ್ ಎಬಿಲಿಟಿ ಇರುತ್ತೆ. ಎಲ್ಲವನ್ನು ಸೇರಿ ಸರ್ ಒಂದೇ ಬುಕ್ ಮಾಡಿದ್ದಾರೆ. ಆ ಬುಕ್ಕನ್ನು ನೀವು ರೆಫರ್ ಮಾಡಿ. ಓಕೆ, ಆವಾಗ ನಿಮ್ಮ ಪತ್ರಿಕೆ 2 ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ಆವಾಗ ಈ ಕಡೆ 200 ಮಾರ್ಕ್ಸು, ಆ ಕಡೆ 200, ಟೋಟಲಿ 400 ಮಾರ್ಕ್ಸ್. ನಿಮಗೆ ಟಾರ್ಗೆಟ್ ಎಷ್ಟು ಅಂದರೆ 250. ನಾನು ಹೇಳ್ತಿರೋದು GMA, ಜನರಲ್ ಕ್ಯಾಟಗರಿಯಲ್ಲಿರೋ ವಿದ್ಯಾರ್ಥಿಗಳು 400ಕ್ಕೆ 250 ಸ್ಕೋರ್ ಮಾಡಿದರೆ ಯು ಆರ್ ಕ್ವಾಲಿಫೈಡ್ ಫಾರ್ ಮೀನ್ಸ್, ಮುಖ್ಯ ಪರೀಕ್ಷೆಗೆ ನೀವು ಅರ್ಹರಾಗ್ತೀರಿ. ಮತ್ತು OBCಯಲ್ಲಿರೋರು 230, 220ವರೆಗೆ ಬಂದರೆ ಸಾಕು. OBCಯಲ್ಲಿರೋರು, SC/ST ಯಲ್ಲಿರೋರು 200 ಬಂದರೆ ಸಾಕು. 400ಗೆ 200 ಬಂದು ಒಂದೊಂದ್ಸರಿ 190ಗೆಲ್ಲ ಕಟ್ ಆಫ್ ನಿಲ್ಲುತ್ತೆ. ಟು ಬಿ ಆನ್ ದ ಸೇಫರ್ ಸೈಡ್ 200 ಅಂತ ಟಾರ್ಗೆಟ್ ಇಟ್ಕೊಳ್ಳಿ. SC/ST ಇರೋರು 200, OBC ಇರೋರು 230 ಪ್ಲಸ್, ಜನರಲ್ ಮೆರಿಟ್ ಅವರು 250 ಪ್ಲಸ್. ಇಷ್ಟು ನೀವು ಸ್ಕೋರ್ ಮಾಡಿದ್ರೆ ನೀವು ಪ್ರಿಲಿಮ್ಸನ್ನು ಪಾಸ್ ಮಾಡ್ತೀರಿ, ಮುಂದೆ ಮುಖ್ಯ ಪರೀಕ್ಷೆಗೆ ಹೋಗ್ತೀರಿ.
ಅದಕ್ಕೆ ಮುಂಚೆ ಇನ್ನೊಂದು ಮಾಹಿತಿ, ಪೂರ್ವಭಾವಿ ಪರೀಕ್ಷೆಗೆ 2 ಸಂಗತಿಗಳು ಬಹಳ ವೈಟಲ್ ಫ್ಯಾಕ್ಟರ್ಸ್. ಆಮೇಲೆ ಬಹಳ ವಿದ್ಯಾರ್ಥಿಗಳು ಇದನ್ನು ಫಾಲೋ ಮಾಡಲ್ಲ. ಏನು, ಯಾರು ಅತಿ ಹೆಚ್ಚು MCQಗಳನ್ನ ಬಿಡಿಸ್ತಾರೆ ಅವರು ಪ್ರಿಲಿಮ್ಸ್ ಪಾಸ್ ಮಾಡ್ತಾರೆ. ಅದು ನೆನ್ಪಿಟ್ಕೊಳ್ಳಿ. ಮ್ಯಾಕ್ಸಿಮಮ್ ನಂಬರ್ ಆಫ್ MCQs, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನು ಬಿಡಿಸ್ಬೇಕು. ನನ್ನ ಪ್ರಕಾರ ಪ್ರತಿದಿನವೂ ನೀವು 100 MCQ ಅನ್ನು ಬಿಡಿಸ್ಬೇಕು. ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ರೈಟ್ ಫ್ರಮ್ ಟುಡೇ ಯು ಸ್ಟಾರ್ಟಿಂಗ್. ಎಕ್ಸಾಮ್ ಹಾಲಿಗೆ ಹೋಗೋವರೆಗೂ ಪ್ರತಿದಿನ 100 MCQ ಅನ್ನು ನೀವು ಬಿಡಿಸ್ತಾ ಹೋದರೆ ನಿಮ್ಮ ಸ್ಪೀಡು, ಗ್ರಾಸ್ಪಿಂಗು, ಆನ್ಸರ್ ಹೇಗೆ ಟಿಕ್ ಮಾಡಬೇಕು ಅನ್ನೋದು ನಿಮಗೆ ರೂಢಿ ಆಗುತ್ತೆ. ರೀಡಿಂಗ್ ಈಸ್ ಡಿಫ್ರೆಂಟ್, ಆನ್ಸರ್ ಸಾಲ್ವಿಂಗ್ ಈಸ್ ಡಿಫ್ರೆಂಟ್. ನೀವು ಓದೋದು ಬೇರೆ, ಪ್ರಶ್ನೆಯನ್ನು ಬಿಡಿಸೋದು ಬೇರೆ. ಬಹಳ ವಿದ್ಯಾರ್ಥಿಗಳು ಓದ್ತಾರೆ ಬಟ್ ಕ್ವಶನ್ ಪೇಪರ್ ಒಟ್ಟ ಬಿಡಿಸಲ್ಲ. ಆವಾಗ ಪರೀಕ್ಷೆಯಲ್ಲಿ ನಿಮಗೆ ತೊಂದರೆ ಆಗುತ್ತೆ. ಹಾಗಾಗಿ ನೀವು ಮ್ಯಾಕ್ಸಿಮಮ್ ನಂಬರ್ ಆಫ್ ಎಟ್ ದ ರೇಟ್ ಆಫ್ 100 ಪರ್ ಡೇ, ದಿನಕ್ಕೆ 100 MCQ ಅಂತೆ ನೀವು ಪರೀಕ್ಷೆಗೆ ಹೋಗೋವರೆಗೂ ಪ್ರತಿದಿನವೂ MCQಗಳನ್ನು ಬಿಡಿಸ್ತಾ ಹೋಗ್ರಿ. ಖಂಡಿತ ಪ್ರಿಲಿಮ್ಸ್ ಪಾಸ್ ಆಗ್ತೀರಿ. ಒಂದು. ಎರಡನೇದು ನಾನು ಸ್ಟ್ರಿಕ್ಟ್ ಆಗಿ ಹೇಳುವಂಥದ್ದು, ಪ್ಲೀಸ್ ಅಟೆಂಡ್ ಟೆಸ್ಟ್ ಸೀರೀಸ್. ಅದನ್ನು ನಮ್ಮಲ್ಲೂ ಮಾಡ್ತೀವಿ, ರಾಷ್ಟ್ರಮ್ ಇನ್ಸ್ಟಿಟ್ಯೂಟಲ್ಲೂ ಆಗಾಗ ನೀವು ಮಾಹಿತಿ ಬರ್ತಾ ಇರ್ತದೆ ಸೋಷಿಯಲ್ ಮೀಡಿಯಾದಲ್ಲಿ. ನಾವು ಟೆಸ್ಟ್ ಸೀರೀಸನ್ನು ಅಂದರೆ ಪರೀಕ್ಷಾ ಸರಣಿಗಳನ್ನು ನಮ್ಮ ಸಂಸ್ಥೆಯಿಂದ ನಡೆಸ್ತೇವೆ. ದಯವಿಟ್ಟು ಅದಕ್ಕೆ ಎನ್ರೋಲ್ ಮಾಡ್ಕೊಳ್ಳಿ, ಜಾಯ್ನ್ ಆಗಲಿ. ಯಾಕಂದರೆ ಆ ಟೆಸ್ಟ್ ಸೀರೀಸ್ಗಳನ್ನು ಎಕ್ಸ್ಪರ್ಟ್ಸ್ಗಳು ಪ್ರಶ್ನೆಯನ್ನು ಸೆಟ್ ಮಾಡಿ ನಿಮ್ಮ ಉತ್ತರವನ್ನು ಇವ್ಯಾಲ್ಯುಯೇಷನ್ ಮಾಡಿ ಎಲ್ಲಿ ತಪ್ಪಾಗಿದೆ, ಹೇಗೆ ಇಂಪ್ರೂವ್ ಮಾಡಬೇಕು ಅಂತ ಮೆಂಟರ್ಶಿಪ್ಪನ್ನು ಅಲ್ಲಿ ಮಾಡ್ತಾರೆ. ಸೊ ಡೋಂಟ್ ಮಿಸ್ ಟೆಸ್ಟ್ ಸೀರೀಸ್. ನೀವು ಪರೀಕ್ಷೆಗೆ ಹೋಗಲೇವರೆಗೂ ಅದು ವೀಕ್ಲಿ ಟೆಸ್ಟ್ ಇರ್ಬೋದು, 15 ಡೇಸ್ ಟೆಸ್ಟ್ ಇರ್ಬೋದು, ಜನರಲ್ ಕಾಂಪ್ರಿಹೆನ್ಸಿವ್ ಟೆಸ್ಟ್ ಅಂತಾರೆ, ಅಂದರೆ ಟೋಟಲ್ 200 ಮಾರ್ಕ್ಸ್ಗೆ. ಅವು ಎಲ್ಲವಕ್ಕೂ ಕೂಡ ನೀವು ಅಟೆಂಡ್ ಮಾಡಬೇಕು. ನೀವೆಷ್ಟು ಟೆಸ್ಟ್ಗಳನ್ನು ಬರೀತೀರೋ ಅಷ್ಟು ಪರ್ಫೆಕ್ಷನ್ ಬರುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ನೀವು ಟೆಸ್ಟ್ ಏನು ಬೇಕಾಗಿಲ್ಲ, ನಾವು ನೇರವಾಗಿ ಪರೀಕ್ಷೆಗೆ ಹೋಗ್ತೀವಿ ಅಂದರೆ ಖಂಡಿತ ಅಲ್ಲಿ ರಿಸಲ್ಟ್ ಬರಲ್ಲ ಅನ್ನೋದನ್ನು ನೇರವಾಗಿ ಹೇಳ್ತೀನಿ. ನೀವು ಟೆಸ್ಟನ್ನು ಬರೀದೆ ನೇರವಾಗಿ ಪರೀಕ್ಷಾ ಹಾಲಿಗೆ ಹೋದರೆ ನಿಮಗೆ ನೆಗೆಟಿವ್ ರಿಸಲ್ಟ್ ಬರೋದು ಪಕ್ಕ. ಸೊ ಅದನ್ನು ಟೇಕ್ ಇಟ್ ಸೀರಿಯಸ್ಲಿ ಆ್ಯಂಡ್ ಕಂಪಲ್ಸರಿಲಿ ಯು ಹ್ಯಾವ್ ಟು ಅಟೆಂಡ್ ದ ಟೆಸ್ಟ್ ಸೀರೀಸ್. ಟೆಸ್ಟ್ ಸೀರೀಸ್ಗೆ ಹಾಜರಾಗಲೇಬೇಕು. ಪ್ಲಸ್ ಪ್ರತಿದಿನ 100 MCQಗಳನ್ನು ಬಿಡಿಸಲೇಬೇಕು. ಇದನ್ನು ಯಾರು ಮಾಡ್ತಾರೋ ಅವರು ಖಂಡಿತ ಪೂರ್ವಭಾವಿ ಪರೀಕ್ಷೆಯನ್ನು ತೇರ್ಗಡೆ ಮಾಡ್ತಾರೆ. ಇದಿಷ್ಟು ನಿಮ್ಮ KS ಪ್ರಿಲಿಮ್ಸ್ ಬಗ್ಗೆ ಹೇಗೆ ತಯಾರಿ ಮಾಡಬೇಕು ಅನ್ನುವುದರ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಒಂದು ಚಿಕ್ಕ ವಿರಾಮದ ಬಳಿಕ ಮೇನಿಗೆ ಹೇಗೆ ತಯಾರು ಮಾಡಬೇಕು ಅಂತ ಹೇಳ್ತೀನಿ. ಒಂದು ಸಣ್ಣ ವಿರಾಮದ ಬಳಿಕ ಮತ್ತೆ ನಾನು